ಆ್ಯಕ್ಚುಲಿ ನಮ್ಮ ಅಮ್ಮನೂ ಬರ್ತೀನಿ ಅಂತ ಅಂದಿದ್ರು. ಬೆಳಗ್ಗೆನೆ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಸರಿ ಅಮ್ಮನ ವೇಟ್ ಮಾಡಿ 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 ಬರ್ತಾರೆ ಅಂದರೆ ಅವರು ಇದ್ರೆ ಚಂದ ಅಲ್ಲ ಅಂತ ಹೇಳಿ ಇವಾಗ ಈ ಸಾಂಬಾರ್ ಪುಡಿನ ಅವರಿಗೆ ತಲುಪಿಸ್ಬೇಕು. ಸೊ ನೋಡೋಣ ಫ್ರೆಂಡ್ಸ್, ನಾನು ಇವತ್ತು ಸಾಂಬಾರ್ ಪುಡಿ ಮಾಡ್ತಾಯಿದ್ದೀನಿ. ಇದು ನನಗೆ ಆರ್ಡರ್ ಬಂದಿದೆ, ಹಾಗಾಗಿ ಎಲ್ಲ ಸಾಮಾನು ತರಿಸ್ಕೊಂಡು ಸಾಂಬಾರ್ ಪುಡಿಗೆ ಎಲ್ಲ ಅಣಿ ಮಾಡ್ಕೊತಿದ್ದೀನಿ. ಇಲ್ಲಿ 1 kg ಅಳತೆಗೆ ನಾನು ತೋರಿಸ್ತಾ ಇದ್ದೀನಿ. 1 kg ಧನಿಯಾ ತೊಗೊಂಡಿದ್ದೀನಿ. ಸೊ ಅರ್ಧ kg ಜೀರಿಗೆ ತೊಗೊಂಡಿದ್ದೀನಿ. ಒಂದು 10 ಗ್ರಾಮು ಶಾಜೀರಿಗೆ ತೊಗೊಂಡಿದ್ದೀನಿ. 10 ಗ್ರಾಮ್ ಯಾಲಕ್ಕಿ, 10 ಗ್ರಾಮ್ ಚಕ್ಕೆ, 10 ಗ್ರಾಮ್ ಲವಂಗ, ಮೆಂತ್ಯ ಸ್ವಲ್ಪ ತೊಗೊಂಡಿದ್ದೀನಿ ನಾನು, ಕಹಿ ಆಗಿಬಿಡುತ್ತೆ ಅಂತ ಹೇಳಿ. ಸಾಸಿವೆ ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಮೆಣಸು ಕೂಡ 10 ಗ್ರಾಮ್ ತೊಗೊಂಡಿದ್ದೀನಿ. ಹಾಗೆ 1/4 kg ಕಡಲೆಬೇಳೆ, 1/4 kg ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದು ಸಮ ಪ್ರಮಾಣ ತೊಗೊಂಡಿದ್ದೀನಿ. ಅರಿಶಿನ ಕೊಂಬು 1/4 kg ತೊಗೊಂಡಿದ್ದೀನಿ. ಪಲಾವ್ ಎಲೆ ಒಂದು 15 ರೂಪಾಯಿದು ತೊಗೊಂಡಿದ್ದೀನಿ. ಪತ್ರೆ ಒಂದು 10 ಗ್ರಾಮ್ ತೊಗೊಂಡಿದ್ದೀನಿ. ನೋಡಿ ಪತ್ರೆ. ಕಲ್ಲು ಹೂಳು ಕೂಡ ನಾನು 10 ಗ್ರಾಮ್ ತೊಗೊಂಡಿದ್ದೀನಿ. ಸೊ 10 ಗ್ರಾಮ್ ತೊಗೊಂಡ್ರೆ ಅಷ್ಟೊಂದು ಬರುತ್ತೆ. ಹಾಗೆ ಸಾಂಬಾರ್ ಪುಡಿ ಅಂದರೆ ಫ್ರೆಶ್ ಆಗಿರೋ ಕರಿಬೇವು ಬೇಕು. ಫ್ರೆಶ್ ಆಗಿರೋ ಕರಿಬೇವು ತರಿಸಿದ್ದೀನಿ. ಮೇನಾಗಿ ಇದಕ್ಕೆ 1 kgಗೆ ಅರ್ಧ kg ನಾವು ಜೀರಿಗೆ ಹಾಕಿದ್ರೇ ಇದು ಸಮ ಪ್ರಮಾಣ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಎಲ್ಲ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಹೇಳೋದೇನಪ್ಪ ಅಂತಂದರೆ, ಹೆಣ್ಮಕ್ಳಿಗೆ ಮನೆಯಲ್ಲೇ ಮಾಡಿ ಅಂದರೆ ಮನೆಯಲ್ಲೇ ಕುತ್ಕೊಂಡು ಮಾಡೋ ಕೆಲಸ ಎಷ್ಟೊಂದು ಇರುತ್ತೆ. ಸೊ ಇದನ್ನೆಲ್ಲ ನಾವು ಮಾಡಿ ಮನೆಯಲ್ಲೇ ಇದ್ದು ದುಡಿಬಹುದು. ಇವಾಗ ನಾನು ಹುರ್ಕೊಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಸಾಂಬಾರ್ ಪುಡಿದು ಒಂದೊಂದೇ ಹುರ್ಕೋತಾ ಇದ್ದೀನಿ. ಇದು ಬೆಳಗ್ಗೆಯಿಂದ ಆ್ಯಕ್ಚುಲಿ ಇವತ್ತು ರೆಸ್ಟ್ ಮಾಡೋಣೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ರೆಸ್ಟ್ಗಿಂತ ಜಾಸ್ತಿ ಕೆಲಸ ಆಯಿತು. ಒಂದು ಸಾಂಬಾರ್ ಪುಡಿ ಆರ್ಡರ್ ಇತ್ತು, ಹಾಗಾಗಿ ಬೆಳಗ್ಗೆನೇ ಇವ್ರ ಹತ್ರ ಎಲ್ಲ ಸಾಮಾನು ತರಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡೋ ತನಕನೇ ತುಂಬ ಹೊತ್ತಾಗುತ್ತೆ. ಯಾಕಂದರೆ ಇದು ಕೊತ್ತಂಬರಿ ಕಾಳೆಲ್ಲ ಜರಡಿ ಇಟ್ಬಿಟ್ಟು ಏನಾದರೂ ಕಲ್ಲು ಗಿಲ್ಲು ಇದ್ದರೆ ನೋಡಿಕೊಂಡು ಆಡಿಸ್ಕೋಬೇಕು. ಜೀರಿಗೆನೂ ಅಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದೆ. ಉದ್ದಿನಬೇಳೆ, ಕಡಲೆಬೇಳೆ, ಶಾಜೀರಿಗೆಯಲ್ಲೂ ಕೂಡ ನಿಧಾನ ನೋಡಿಕೊಂಡೆ. ತುಂಬ ಧೂಳಿರುತ್ತೆ ಶಾಜೀರಿಗೆಯಲ್ಲಿ. ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಹುರಿತಾ ಇದ್ದೀನಿ. ಹಾಗೆ ಅರಿಶಿನ ಕೊಂಬು ತೊಗೊಂಬಂದ್ಬಿಡ್ತೀವಿ. ಇದು ಸ್ವಲ್ಪ ಜಜ್ಕೊಂಡೆ, ಇದೇ ಒಂದು ಸ್ವಲ್ಪ ಹೊತ್ತಾಯಿತು. ಇವಾಗ ಇದು ಲೋ ಫ್ಲೇಮಲ್ಲಿ ಒಂದೊಂದೇ ಆಗಿ ಹುರ್ಕೊಳ್ತಾ ಇದ್ದೀನಿ. ಸೊ ಆರ್ಡ್ರ್ ಹೇಳಿದ್ರು, ಬಟ್ ನಾವು ಮಾಡಲಿಕ್ಕಾಗಿರಲಿಲ್ಲ. ಮತ್ತೆ ಫೋನ್ ಮಾಡ್ತಾಯಿದ್ರು ಸಾಂಬಾರು ಪುಡಿ ಬೇಕು ಅಂತ ಹೇಳಿ. ಸರಿ ಆಯಿತು ಮಾಡೋಣ ಅಂತ ಹೇಳಿ ಇವತ್ತು ಹೆಂಗೂ ಫ್ರೀ ಇದ್ದೆ ನಾನು. ಸೊ ಹಾಗಾಗಿ ಫ್ರೀ ಇದ್ದಾಗ ಈ ಥರ ಕೆಲಸಗಳು ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ. ಆ್ಯಕ್ಚುಲಿ ನಮ್ಮ ಅಮ್ಮನೂ ಬರ್ತೀನಿ ಅಂತ ಅಂದಿದ್ರು. ಬೆಳಗ್ಗೆನೆ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಬನ್ನಿ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್. ಇನ್ನು ಮಳೆಯಲ್ಲಿ ಅವ್ರಿಗೆ ಬರೋಕ್ಕೂ ನಮ್ಮನೆ ಹತ್ರ ತುಂಬಾ ರೊಜ್ಜು ಮಳೆಯಲ್ಲಿ. ಹಾಗಾಗಿ ಅಮ್ಮನ ವೇಟ್ ಮಾಡಿ 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 ಬರ್ತಾರೆ ಅಂದರೆ ಅವರು ಇದ್ರೆ ಚಂದ ಅಲ್ಲ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ಬಿಡಿ ಅಮ್ಮ, ತುಂಬ ಮಳೆ ಇದೆ, ಮತ್ತು ಕೆಸರು ಕೂಡ ತುಂಬ, ಗಾಡಿಯಲ್ಲಿ ಬರೋಕ್ಕೂ ಒಂಥರ ಭಯ. ಹಾಗಾಗಿ ಇವಾಗ ನಾನೇ ಹುಡ್ಕೋತಾ ಇದ್ದೀನಿ. ಹಾಗೆ ಇದು ನಾನು ಮಾರ್ಕೆಟಲ್ಲಿ ತರಿಸಿಲ್ಲ, ಫ್ರೆಶ್ ಇಲ್ಲಿ ಗಿಡ ಇದೆ. ನಮ್ಮ ಮನೆಯವರು ಹೋಗಿ ತೊಗೊಂಬನ್ನಿ ಅಂತ ಹೇಳಿದೆ. ಎಷ್ಟು ಘಮ ಇದೆ ಫ್ರೆಂಡ್ಸ್. ನಿಜವಾಗ್ಲೂ ಸಾಂಬಾರು ಪುಡಿಗೆ ಈ ಥರ ಫ್ರೆಶ್ ಕರಿಬೇವು ಹಾಕಿದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಎಲ್ಲ ಎಷ್ಟೆಷ್ಟು ಕ್ವಾಂಟಿಟಿ ಹಾಕಿದ್ದೀನಿ ಅಂತ ಹೇಳಿ ಎಲ್ಲ ಹೇಳಿದ್ದೀನಿ. ಸೊ ನೋಡೋಣ, ಇದು ಇಷ್ಟ ಆದರೆ ಮತ್ತೆ ನನಗೆ ಆರ್ಡ್ರ್ ಹೇಳ್ತಾರಂತೆ. ಸೊ ನೀಟಾಗಿ ಮಾಡ್ತಾಯಿದ್ದೀನಿ. ಒಬ್ಬರು ಊಟ ಮಾಡಿದ್ರೆ ಅದನ್ನು ಇಷ್ಟಪಟ್ಟು ಊಟ ಮಾಡಬೇಕು. ಹಾಗಾಗಿ ನಾನು ಕ್ಲೀನಾಗಿ ನೀಟಾಗಿ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವೋ ಅದೇ ಥರ ಸಾಂಬಾರು ಪುಡಿ ಮಾಡ್ತಾಯಿದ್ದೀನಿ. ದೇವ್ರ ದಯದಿಂದ ಅವರಿಗೆ ಈ ಸಾಂಬಾರು ಪುಡಿ ಇಷ್ಟ ಆದರೆ ಇನ್ನೂ ನನಗೆ ತುಂಬಾ ಖುಷಿ. ಇವಾಗ ಬನ್ನಿ ಎಲ್ಲ ನನಗೆ ಬೇಗ ಹುರ್ಕೋತೀನಿ. ಧನಿಯಾ ಹುರ್ಕೋತಾ ಇದ್ದೀನಿ. ಸೊ ಒಂದೊಂದೇ ಹುರ್ಕೊಳ್ಳೋ ತನಕ ತುಂಬಾ ಲೇಟ್ ಆಗಿಬಿಡುತ್ತೆ. ಯಾಕಂದರೆ 2 kg ಧನಿಯಾದ ನಾನು ಮಾಡ್ತಾ ಇರೋದು. ಹಾಗೆ ಜೀರಿಗೆ ಇದು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ತುಂಬ ಹೈಯಾಗಿ ನೀವು ಹುರ್ಕೊಂಡ್ರೆ ಸಾಂಬಾರು ಪುಡಿ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಸೊ ಮನೆಯಲ್ಲಾಗಲಿ ಹೊರಗೆ ನಾವು ರೆಡಿ ಮಾಡಿ ಕೊಡೋದಾಗಲಿ ಟೇಸ್ಟ್ ಮುಖ್ಯ. ಸೊ ಹಾಗಾಗಿ ನಾನು ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲನೂ ನಾನು ಹುರ್ಕೋತಾ ಇದ್ದೀನಿ. ಹಾಗೆ ಚಕ್ರ ಮಗು ಒಂದು ತೋರಿಸಿರಲಿಲ್ಲ. ಸೊ ಚಕ್ರ ಮಗು ಕೂಡ ಒಂದು 10 ಗ್ರಾಮ್ ಚಕ್ರ ಮಗು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲನೂ ನೀಟಾಗಿ ಹುರ್ಕೋಬೇಕು. ಸೊ ಹುರ್ಕೊಳ್ಳೋದ್ರಲ್ಲೇ ಮೇಯ್ನಾಗಿ ಇರೋದು. ಕ್ವಾಂಟಿಟಿ ಎಷ್ಟೆಷ್ಟು ಹಾಕಬೇಕು ಅದೊಂದು, ಇನ್ನೊಂದು ಹುರ್ಕೊಳ್ಳೋದು. ಸೊ ಲೋ ಫ್ಲೇಮಲ್ಲಿ ನಾವು ಲೇಟ್ ಆಗುತ್ತೆ ಅಂತ ಹೇಳಿ ಹೈ ಫ್ಲೇಮಲ್ಲಿ ಹುರಿದ್ಬಿಟ್ರೆ ರುಚಿ ಅಷ್ಟೊಂದು ಬರೋದಿಲ್ಲ.
ಇವಾಗ ಮರಾಠಿ ಮೊಗ್ಗು, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಒಂದು ಕಡೆಯಿಂದ ಹುರ್ಕೋತಾ ಇದ್ದೀನಿ ನೋಡಿ. ಈ ಥರ ನಾವು ಗರಂ ಮಸಾಲ, ಧನಿಯಾ ಪೌಡರು, ಸಾಂಬಾರು ಪೌಡರು, ಹಾಗೆ ಪುಳಿಯೋಗರೆ ಗೊಜ್ಜು ಕೂಡ ಮಾಡ್ಬೋದು. ಉಪ್ಪಿನಕಾಯಿನೂ ಕೇಳ್ತಾರೆ. ಇವಾಗಂತೂ ಎಷ್ಟು ಆನ್ಲೈನ್ ವ್ಯವಹಾರ ಅಂದರೆ ವ್ಯಾಪಾರ ನಡೀತಾ ಇದೆ ಅಂದರೆ ಎಷ್ಟು ಮಾಡಿದ್ರೂ ಕಡಿಮೆನೇ. ಹಾಗೆ ತಿಂಡಿ ತಿನಿಸುಗಳೆಲ್ಲನೂ ನಾವು ಮಾಡ್ತೀವಿ ಅಂದರೆ ಸಾಕು, ಆರ್ಡರ್ ಕೊಡ್ತಾರೆ. ಸೊ ಎಷ್ಟು ಕೆಲಸಗಳಿದ್ದಾವೆ ಮನೆಯಲ್ಲೇ ಮಾಡಬಹುದು. ನಾನು ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಸದ್ಯಕ್ಕೆ ನಮ್ಮ ಮನೆಯವ್ರ ಜೊತೆಗೆ ನಾನು ಬ್ಯುಸಿ ಇದ್ದೀನಿ, ನಮ್ಮ ಮನೆಯವ್ರ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಸೊ ಅದರಲ್ಲೇ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಈ ಥರ ಆರ್ಡ್ರ್ಗಳಿದ್ದಾಗ ಮಾಡ್ಕೋತೀನಿ. ಇನ್ನು ಹಪ್ಪಳಗಳೆಲ್ಲ ಆರ್ಡ್ರ್ ಇದ್ವು. ಸೊ ನನ್ನ ಹೊಸ ಕೆಲಸ ಶುರು ಮಾಡಿದ್ದೆ, ಅದಕ್ಕೆ ಜಾಸ್ತಿ ಟೈಮ್ ಕೊಡೋಣ ಅಂತ ಹೇಳಿ ಅದನ್ನೆಲ್ಲ ಸೈಡಿಗಿಟ್ಟು ಈ ಹೊಸ ಬಿಸ್ನೆಸ್ಸಲ್ಲಿ ನಾನು ಬಿಸ್ನೆಸ್ ಕಡೆ ಲಕ್ಷ್ಯ ಕೊಟ್ಟಿದ್ದೀನಿ. ನೋಡಿದ್ರಲ್ಲ, ಎಲ್ಲನೂ ಒಂದು ಕಡೆಯಿಂದ ಹುರ್ಕೊಂಡೆ. ಇವಾಗ ಅರಿಶಿನ ಕೊಂಬು ನಾನು ಅಂದರೆ ಕುಟ್ಕೊಂಡ್ಬಿಟ್ಟು ಅದನ್ನು ಕೂಡ ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ಇವಾಗ ಫ್ರೆಶ್ ಕರಿಬೇವು ಸೊಪ್ಪು ಕೂಡ ಹುರ್ಕೊಂಡು ಅದು ರೋಸ್ಟ್ ಆಗಬೇಕು, ಕರಿಬೇವು ಆ ಥರ ಹುರ್ಕೊಂಡು ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಸ್ವಲ್ಪ ತಣ್ಣಗಾದ ತಕ್ಷಣವೇ ಗಿರಣಿಗೆ ಹೋಗಿ ಹಾಕ್ಕೊಂಡು ಬರೋದು. ಸೊ ನೋಡಿ, 2 kg ಇದು ನಾನು ಎಲ್ಲ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಗಿರಣಿಗೂ ಕೂಡ ಬಂದಿದ್ದೀನಿ. ನಾನು ನಮ್ಮ ಮನೆಯವರು ಕೂಡ ಸೇರಿ ಬಂದಿದ್ವಿ. ಮಳೆ ಬರೋಂಗಾಗಿತ್ತು, ಹಾಗಾಗಿ ಗಾಡಿಯಲ್ಲೇ ಕರ್ಕೊಂಡ್ಬಂದರು ಅವರು. ಇವಾಗ ಫ್ರೆಂಡ್ಸ್, ಬೆಳಗ್ಗೆ ನಾನು ಸಾಂಬಾರು ಪುಡಿಗೆ ಎಲ್ಲ ರೆಡಿ ಮಾಡಿಕೊಂಡು ಹುರ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಇದನ್ನು ಬೀಸ್ಕೊಂಡು ಬಂದಿದ್ದೀನಿ. ಸೊ ಘಮ ಅಂತೂ ಸಖತ್ತಾಗಿ ಬರ್ತಿದೆ. ಫೈನಲಿ ನನ್ನ ಕೆಲಸ ಒಂದು ಮುಗೀತು. ಸೊ ಇವಾಗ ಈ ಸಾಂಬಾರು ಪುಡಿನ ಅವರಿಗೆ ತಲುಪಿಸ್ಬೇಕು. ಸೊ ನೋಡೋಣ, ಅವ್ರಿಗೆ ಇಷ್ಟ ಆದರೆ ಮತ್ತೆ ಆರ್ಡರ್ ಕೊಡ್ತಾರಂತೆ. ಸೊ ಖಂಡಿತ ಅವರಿಗೆ ಅಂದರೆ ರಿಸಲ್ಟ್ ಅವ್ರ ಕಡೆಯಿಂದ ಏನು ಬರುತ್ತೋ ನೋಡಿಬಿಟ್ಟು ಅದನ್ನು ಕೂಡ ನಾನು ವಿಡಿಯೋ ಮಾಡ್ತೀನಿ. ಸೊ ಯಾರಿಗೆಲ್ಲ ನನ್ನ ಈ ಸಾಂಬಾರು ಪುಡಿ ರೆಸಿಪಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್. ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್ ಬಾಯ್.